ಸರ್ವೇಭ್ಯೋ ನಮೋ ನಮಃ. ವೆಲ್ಕಮ್ ಟು ಇಶಾ ಪ್ರೆಡಿಕ್ಷನ್ಸ್. ಮುಂದಿನ ಶಕ್ತಿಪೀಠ 7ನೆಯ ಶಕ್ತಿಪೀಠ ಕೊಲ್ಹಾಪುರಿ ಮಹಾಲಕ್ಷ್ಮಿ. ಇದನ್ನು ಶ್ರೀಪೀಠ ಅಂತ ಸಹ ಕರೆಯುತ್ತಾರೆ. ಮಹಾಲಕ್ಷ್ಮಿ ಶಕ್ತಿಪೀಠವು ಮಹಾರಾಷ್ಟ್ರದ ಕೊಲ್ಹಾಪುರ ನಗರದಲ್ಲಿ ಪಂಚಗಂಗಾ ನದಿಯ ತೀರದಲ್ಲಿದೆ. ಇದನ್ನು ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತದೆ. ಈ ಪೀಠವು ವೈಷ್ಣವ ಮತ್ತು ಶಾಕ್ತ ಸಂಪ್ರದಾಯಗಳ ವಿಶೇಷ ಸಂಗಮವಾಗಿದೆ. ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಶ್ರೀ ವಿಷ್ಣುವಿನ ಪತ್ನಿಯಾಗಿ ಆರಾಧಿಸಲಾಗುತ್ತದೆ. ಈ ಪೀಠದಲ್ಲಿ ಸತೀದೇವಿಯ ಎಡಗೈ ಬಿದ್ದಿತ್ತು ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಕೊಲ್ಹಾಪುರದ ಮಹಾಲಕ್ಷ್ಮಿ ದುರ್ಗಿ ಮತ್ತು ಕಾಳಿಯ ಶಕ್ತಿ ಸಮೂಹ ರೂಪಿಣಿ. ಭಕ್ತರಿಗೆ ಐಶ್ವರ್ಯ, ದಾನ, ಭೋಗ ಮತ್ತು ಶಕ್ತಿ ನೀಡುವ ತಾಯಿಯಾಗಿಯೇ ಪ್ರಖ್ಯಾತಳಾಗಿದ್ದಾಳೆ. ಇಲ್ಲಿನ ಭೈರವನು ಕಿರಾತ ಭೈರವ. ಮಹಾಲಕ್ಷ್ಮೀ ದೇವಿಯ ಆರಾಧನೆ ಭಕ್ತರಿಗೆ ಆರ್ಥಿಕ ಭದ್ರತೆಯನ್ನು ಕೊಡುತ್ತದೆ, ಜೊತೆಗೆ ಕುಟುಂಬದ ಶ್ರೇಯೋಭಿವೃದ್ಧಿ ಮತ್ತು ಸುಖ ಸಂತೋಷವನ್ನು ತರುತ್ತದೆ. ಇಲ್ಲಿ ವಿಶೇಷವಾಗಿ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ಪೂಜೆ, ನವರಾತ್ರಿಯ ಉತ್ಸವ, ಮಹಾಲಕ್ಷ್ಮಿ ಜಾತ್ರೆ ಇತ್ಯಾದಿ ವಿಶೇಷ ಪೂಜೆಗಳು ಆಚರಿಸಲಾಗುತ್ತದೆ. ಈ ದೇವಾಲಯವು 7ನೇ ಶತಮಾನದಲ್ಲಿ ಬಾದಾಮಿ ಚಾಳುಕ್ಯರು ನಿರ್ಮಿಸಿದ್ದು ಎಂದು ಪುರಾವೆಗಳು ಸೂಚಿಸುತ್ತವೆ. ಇದರ ನಂತರ ಶಿಲಾಹಾರ ರಾಜವಂಶಸ್ಥರು, ದೇವಗಿರಿಯ ಯಾದವರು, ವಿಜಯನಗರ ಸಾಮ್ರಾಟರು ಮತ್ತು ಮರಾಠರು ಈ ದೇವಾಲಯದ ಅಭಿವೃದ್ಧಿಗೆ ಭಾರೀ ಕೊಡುಗೆಯನ್ನು ನೀಡಿದ್ದಾರೆ ಎನ್ನಲಾಗುತ್ತದೆ. ಇಲ್ಲಿನ ಮಹಾಲಕ್ಷ್ಮಿ ವಿಗ್ರಹವು ದಕ್ಷಿಣಾಭಿಮುಖವಾಗಿದ್ದು ಈಕೆಯನ್ನು ದಕ್ಷಿಣಾಮುಖಿ ದೇವಿ ಎಂದು ಸಹ ಕರೆಯಲಾಗುತ್ತೆ. ಇದು ಅತ್ಯಂತ ಅಪರೂಪವಾದದ್ದು ಎಂದು ಸಹ ಹೇಳಲಾಗುತ್ತೆ. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಪೀಠದೊಂದಿಗೆ ಭೇಟಿಯಾಗೋಣ.